ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಶೇಷಾದ್ರಿಪುರಂ ಬೆಂಗಳೂರು ಸ್ಥಾಪನೆಯಾಗಿ ಸುಮಾರು 70 ವರ್ಷವಾಯಿತು. ಈ ಸಂಸ್ಥೆಯು ಬೆಂಗಳೂರಿನಲ್ಲಿ ಬ್ಯಾಂಕ್ ಹಾಗೂ ಸಮಾಜದ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ವ್ಯವಸ್ಥೆಯನ್ನು ಹೊಂದಿದ್ದು, ಈ ಸಂಸ್ಥೆಗೆ ಪ್ರತಿ 5 ವರ್ಷಕ್ಕೊಮ್ಮೆ ಪದಾಧಿಕಾರಿಗಳನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಈ ಬಾರಿ ಸಂಸ್ಥೆಯ ಅಧ್ಯಕ್ಷರಾಗಿ ಈಶ್ವರಾಚಾರ್ ಹಾಗೂ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಧಾರವಾಡ ಜಿಲ್ಲೆಯ ಶ್ರೀಯುತ ರಾಮಣ್ಣ ಬಡಿಗೇರ್, ಮೇಯರ್ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಇವರು ಆಯ್ಕೆಯಾಗಿದ್ದಾರೆ. ಅಲ್ಲದೆ ಧಾರವಾಡ ಜಿಲ್ಲೆಯ ಜವಾಬ್ದಾರಿಯನ್ನು ಸಹಿತ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಆಯ್ಕೆಯ ನಿಮಿತ್ತ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಸಮಾಜ ಬಾಂಧವರು ರಾಮಣ್ಣ ಬಡಿಗೇರ್ ಅವರ ನಿವಾಸಕ್ಕೆ ತೆರಳಿ ಗೌರವ ಸನ್ಮಾನವನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ಬಡಿಗೇರ್ ಅಜ್ಜವರು ಅಧ್ಯಕ್ಷರು ಹಾಗೂ ಗಿರೀಶ್ ಹಾಗೂ ಶಿವರುದ್ರಪ್ಪ ಬಡಿಗೇರ್, ಬಲ್ಭೀಮ್ ಪೊದ್ದಾರ್, ಈಶ್ವರಪ್ಪ ಬಡಿಗೇರ್, ರಾಮಣ್ಣ ಗೋಕುಲ್, ಮಲ್ಕಣ್ಣ ಬಡಿಗೇರ್, ರಮೇಶ್ ಬಡಿಗೇರ್ ಹಾಗೂ ಸಮಾಜದ ಗುರು ಹಿರಿಯರು ಹಾಗೂ ಹುಬ್ಬಳ್ಳಿಯ ಎಲ್ಲ ಸಮಾಜ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಮಣ್ಣ ಬಡಿಗೇರ್ ಅವರನ್ನು ಸತ್ಕಾರ. ಮಾಹಿತಿ ವರದಿ ಶಿವರುದ್ರ ಬಡಿಗೇರ್. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ದಿಲ್ಲಿ ಒಳಗೆ ಸತಿಗೆ ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡಿದ್ರು. ಅದು ಅದ್ಭುತವಾದ ಪ್ರೋಗ್ರಾಮ್. ಇಡೀ ರಾಜ್ಯದ ಇಡೀ ದೇಶದಲ್ಲಿ ಅದು ಹೆಸರುವಾಸಿಯಾದಂಥ ನಮ್ಮ ಮೇಯರ್ ಬಂದ ಮೇಲೆ ಕಾರ್ಪೊರೇಷನ್ ಅಷ್ಟು ಅದ್ಭುತವಾದ ಹೆಸರು ಗಳಿಸೋದು ಯಾರಿಂದ ಅಂದ್ರೆ ನಮ್ಮ ಹೀಗಾಗಿ ಇವತ್ತು ನಮ್ಮ ಕರ್ನಾಟಕದಾಗ ನಮ್ಮ ಸಮಾಜದ್ದು ಉಪಾಧ್ಯಕ್ಷ ಆಗಿದ್ದಕ್ಕೋಸ್ಕರ ನಿಮ್ಮನ್ನು ನಾಳೆ ಇವರು 8 ಜನ ಇರೋದಿಲ್ಲ. ಮತ್ತು ಹಾಗಾಗಿ ಇವತ್ತು ತುರ್ತು ಸಭೆ ಕರೆದು ಅವರಿಗೆ ಸನ್ಮಾನ ಮತ್ತು ಅವರಿಗೆ ಗೌರವ ಕೊಡುವಂಥದ್ದು ನಿಮ್ಮನ್ನೆಲ್ಲರೂ ಕರೆದಿದ್ದೇವೆ. ಎಲ್ಲ ಸಮಾಜವರು ಕೂಡ ಅವರಿಗೆ ಗೌರವ ಸಲ್ಲಿಸಿ ಮುಂದಿನ ಕೆಲಸಗಳಿಗೆ, ಮುಂದೆ ಸಾಮಾಜಿಕ ಸೇವೆಗೋಸ್ಕರ ಅವರಿಗೆ ಶಕ್ತಿ ತುಂಬಿ ನಾವು ಅವರಿಗೆ ಸನ್ಮಾನ ಮಾಡುವಂತ ಎಲ್ಲ 24x7 ಥರ ನಾನು ಹಗಲಿರುಳು ದುಡಿದಂಥ ಎಲ್ಲ ಸಮಾಜ ಬಾಂಧವರು ಇವತ್ತು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ವತಿಯಿಂದ ದಿನಾಂಕ 25/5/2025 ಚುನಾವಣೆ ಘೋಷಣೆ ಆಗಿತ್ತು. ಅದ್ರಾಗ ನನಗೆ ಇದ್ರಾಗ ಭಾಗವಹಿಸಬೇಡದಂತ ನನಗೆ ವಿಚಾರವೂ ಇದ್ದಿದ್ದಿಲ್ಲ ಇದ್ರ ಬಗ್ಗೆ. ಸನ್ಮಾನ್ಯ ನಮ್ಮ ಪೊಲೀಸ್ ಅಧಿಕಾರಿಗಳಾದಂಥ ACP ಆದಂಥ ಬಡಿಗೇರ್ ಸರ್ ಅವರು ಮನೆಗೆ ಬಂದು AR ಬಡಿಗೇರ್ ಸರ್ ಮನೆಗೆ ಬಂದು, ಇಲ್ಲ ನೀವು ಹುಬ್ಬಳ್ಳಿಗೆ ಇಲ್ಲಿಗೆ ಅಷ್ಟು ಸೀಮಿತ ಆಗಬಾರ್ದು, ರಾಜ್ಯಕ್ಕೂ ನೀವು ಸೀಮಿತ ಆಗಿ ಸಮಾಜ ಸಂಘಟುವಂಥ ಕೆಲಸ ಮಾಡಬೇಕಾಗ್ತದೆ, ಅದಕ್ಕೆ ನೀವು ಭಾಗವಹಿಸಬೇಕಂತ ಭಾಳ ಪಟ್ಟು ಹಿಡಿದಾಗ ನನ್ನ ಅನಿವಾರ್ಯ ಕಾರಣದಿಂದ ನಾನು ಅವ್ರಿಗೆ ಹೋದೆ. ಮುಂದೆ ನನಗೆ ಅವ್ರು ಹೇಳಿದ್ರು, ಇಲ್ಲ ಇದು ಚುನಾವಣೆ ಐತಿ, ನೀವು ನಾಮಿನೇಷನ್ ಮಾಡಬೇಕು ಅಂತ ಹೇಳಿದ್ರು. ಅವಾಗ ನಾನು ಇವ್ರು ನನ್ನ ಸಹೋದ್ಯೋಗಿ ಅಂತ ಬಲ್ಭೀಮ್ಗೆ, ಗಿರೀಶ್ಗೆ, ಹತ್ತಿರ ನಮ್ಮ ಶಿವರುದ್ರ ಇವ್ರಿಗೆ 3 ಮಂದಿ ವಿಚಾರ ಮಾಡಿದೆ. ಮತ್ತು ಯಾರಿಗೆ ಸೂಚಕರು ಅನುಮೋದಕ ಮಾಡಬೇಕಂದಾಗ ನಾನೇ ಒಂದು ಹುಡುಕಿದ್ದೇವೆ ಅಂತ. ಇಲ್ಲ ನಮ್ಮ ಈಶ್ವರಪ್ಪನವ್ರು ಅದಾರ ಮತ್ತು ಭೀಮಸೇನ್ ಬಡಿಗೇರ್ ಅವರು ಅದಾರ ನಮ್ಮ ಸಮೀಪ, ಅವ್ರು ಯಾರೋ ಸೂಚಕರು ಮಾಡಿದ್ರೆ ಆಗ್ತದೆ ಅಂತ ನಾನು ಮಾಡಿದೆ. ಇಲ್ಲ ಬಾಜುನ ಇಲ್ಲೇ ಅದಾರ ಅಂದರೆ ಅದು ನಾನು ಹಣ್ಣಗೆ ನಂಬ್ಕೊಂಡಿದ್ದೆ. ಅವ್ರಿಗೆ ಈಶ್ವರಪ್ಪನ ಯಾಕೆ ಕರ್ಕೊಂಡು ಹೋಗ್ಬಾರ್ದು ಅಂತೇಳಿ ಅವ್ರಿಗೆ ಕರ್ಕೊಂಡೋಗಿ ನಾನು ನಾಮಿನೇಷನ್ ಮಾಡಿದೆ. ಇವ್ರಿಗೆಲ್ಲರೂ ಕರ್ಕೊಂಡೋಗಿ ತದನಂತರ ಅಲ್ಲಿ ಯಾರೂ ಕಾಂಪೀಟ್ ಮಾಡಲಿಲ್ಲ ಜಿಲ್ಲಾದೊಳಗೆ. ಹೀಗಾಗಿ ನಾನು ಒಟ್ಟು 45 ಸೀಟು ಜಿಲ್ಲಾಕ್ಕೆ ಒಂದೊಂದು. ಅಂದರೆ ಕರ್ನಾಟಕದ ರಾಜ್ಯದ ತುಂಬ ವಿಸ್ತರಣೆ ಆ ಸಂಸ್ಥೆ. ನಮ್ಮ ಜಿಲ್ಲಾದಿಂದ ನಾನು ಹಿಂಗೆ 42 ಜನ ಅದಕ್ಕೆ ಎಲೆಕ್ಷನ್ ಮುಖಾಂತರ ಬಂದರು, ಅವಿರೋಧವಾಗಿ ಬಂದರು. ನಿನ್ನೆ ಅದರದ್ದು ಕಾರ್ಯಕಾರಿ ಮಂಡಳಿ ಆರಿಸೋದಿತ್ತು. ಅವಾಗ ನಾನು ಅಧ್ಯಕ್ಷ, ನೀವು ಉಪಾಧ್ಯಕ್ಷ, ಹಿಂಗೆಲ್ಲರೂ ತಮ್ಮೊಳಗೆ ಅಲ್ಲಿ ಚರ್ಚೆ ನಡೆದು ಅವಾಗ ನಾನು ಹೇಳಿದೆ, ನನಗೆ ಇನ್ನೂ ಒಂದು 2 ತಿಂಗಳ ಮೇಯರ್ ಸ್ಥಾನದ, ನಾನು ಕಾರ್ಯಕಾರಿಣಿ ಮೆಂಬರಾಗಿ ಉಳಿತೇನೆ. ಅಂದರೆ ಇಲ್ಲ, ನೀವು ಹಿರಿಯರಿದ್ದೀರಿ, ನೀವು ಅಲ್ಲೇ ಉತ್ತರ ಕರ್ನಾಟಕ ನಿಮ್ಮಂಥ ಒಬ್ಬರು ನಮಗೆ ತಾವು ಇನ್ನೊಬ್ರು ಯಾರಾದರೂ ಉತ್ತರ ಕರ್ನಾಟಕ ಆಗ್ಬೇಕಂತ ಅವರು ಆಶೆನೂ ಅದ ಉತ್ತರ ಕರ್ನಾಟಕಕ್ಕೆ ಈ ಸಮಾಜನ ಈ ಸಂಘನ ಕೊಂಡೊಯ್ಬೇಕು. ಅದಕ್ಕೆ ನೀವಿದ್ರೆ ಅನುಕೂಲ ಆಗ್ತದೆ ಸಮಾಜ ಕಟ್ಟಕ್ಕೆ. ಮತ್ತು ಇಲ್ಲಿ ಹಾಸ್ಟೆಲ್ ಕಟ್ಟಬೇಕು, ನಮ್ಮ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಬ್ಯಾಂಕ್ ಅದ,
ಆಮೇಲೆ ಯೂತ್ ವಿಂಗ್ ಮಾಡಬೇಕು, ಮಹಿಳಾ ವಿಂಗ್ ಮಾಡಬೇಕು ರಾಜ್ಯ ತುಂಬ. ಹಿಂಗೆ ಅನೇಕ ಕೆಲಸಗಳದಾವೆ. ಅದಕ್ಕೆ ಇದು ನಿಂತು ನೀರಾಗಿದೆ, ಇದನ್ನು ನೀವು ಕುಡಿದ್ರೆ ಆಗ್ತದೆ ಅನ್ನೋದಕ್ಕೆ ನಾನು ಉಪಾಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ. ಲಾಸ್ಟ್ಗೆ ಒಪ್ಕೊಂಡು ಅದಕ್ಕೆ 11 ಅಧ್ಯಕ್ಷನ ಈಶ್ವರಾಚಾರ್ಯ ಅಂತ ಒಬ್ಬ ರಾಮನಗರದವ್ರು ಮಾಡಿದರು. ಆಮೇಲೆ ಬಿ ಉಮೇಶ್ ಅಣ್ಣವ್ರಿಗೆ ಕಾರ್ಯಾಧ್ಯಕ್ಷ, ಆಮೇಲೆ ಅದ್ರದ್ದು ಸೆಕ್ರೆಟ್ರಿಗೆ ನಮ್ಮ ಬಾಬು ಪತ್ತಾರ್ ಅವ್ರಿಗೆ ಮಾಡಿದರೆ, ಕಾರ್ಯಾಧ್ಯಕ್ಷ ಬಾಬು ಪತ್ತಾರ್ ಮಾಡಿದ್ದಾರೆ. ಈ ಥರ ನೀನು ಕಮಿಟಿ ಮಾಡಿ ಎಲ್ಲರೂ ಅವಿರೋಧವಾಗಿ ಎಲ್ಲರೂ ಒಪ್ಕೊಟ್ರು. ಅಲ್ಲಿ ಯಾರ್ದು ಅಪ್ಪಸ್ವರ 45 ಮಂದಿಯೊಳಗೆ ಯಾರೂ ಇಲ್ಲ. ಏನೋ ಭಾಳ ದಿವಸ ಆಗಿತ್ತು, 5 ವರ್ಷ ಈ ಸಮಾಜ ಸಂಘಟನೆ ಕುಸಿದು ಹೋಗಿತ್ತು. ನೀವೆಲ್ಲರೂ ಕೂಡಿ ಮಾಡೋಕೆ ಕುಂತೀರಿ ಅಂದ್ರೆ ಅವಿರೋಧವಾಗಿ ಮಾಡೋಣ, ಎಲ್ಲರೂ ಒಮ್ಮತದಿಂದ ಮಾಡೋಣ. ನೀ ಉಪಾಧ್ಯಕ್ಷರಾದಷ್ಟೇ, ನೀನು ಅಧ್ಯಕ್ಷ ಆದ್ರೆ ಅಷ್ಟೇ, ಎಲ್ಲರೂ ನಾವು ಆದಾಗ ಅದಕ್ಕೆ ನೀವು ಯಾರಿಗೆ ಅಂತೀರಿ ಅವ್ರಿಗೆ ಮಾಡಿರಿ ಅಂತ ಎಲ್ಲರೂ ಒಪ್ಪಿಗೆ ಕೊಟ್ಟಾಗ 11 ಮಂದಿ ಆರಿಸಿ ಒಂದು ನಿನ್ನೆ ಚಾಲನೆ ಕೊಟ್ಟಿದ್ದಾರೆ. ಅದಕ್ಕೆ ನನಗೂ ಒಂದು ಸಂತೋಷನದ. ಈ ಕಡೆ ಉತ್ತರ ಕರ್ನಾಟಕ ಕಡೆ ಯಾವಾಗಲೂ ಬೆಂಗಳೂರು ಅಧಿಕಾರ ಕೇಂದ್ರೀಕರಣ ಆಗಬಾರ್ದು. ಉತ್ತರ ಕರ್ನಾಟಕವನ್ನು ಹೆಚ್ಚಿಗೆ ಮೆಂಬರ್ಶಿಪ್ ಮಾಡೋ ಮುಖಾಂತರ ಸಮಾಜದ ಅಭಿವೃದ್ಧಿಗಾಗಲಿ ಏನೋ ಸೌಲಭ್ಯಗಳಿಗಾಗಲಿ ಕೂಗಾಕ ಒಂದು ಧ್ವನಿ ಇರ್ತದೆ, ಕೇಳೋಕೆ ಒಂದು ಧ್ವನಿ ಇರ್ತದೆ ಅನ್ನೋದು ನಿಮ್ಮೆಲ್ಲರ ರಿಪ್ರೆಸೆಂಟೇಟಿವ್ ಆಗಿ ನಾನು ಹೋಗಿದ್ದೇನೆ. ನಾನು ನಿನ್ನಿಂದ ನನಗೆ ಭಾಳ ಜಿಲ್ಲಾದಿಂದ ನನಗೆ ಭಾಳ ಮಂದಿ ಕ್ವಶನ್ ಕೇಳಿದ್ದಾರೆ. ಏನಂದ, ನೀವು ಇಲ್ಲಿ ಮಟ್ಟ ನಂಜುಂಡಿಯವ್ರ ಪ್ರತಿಪಾದನೆ ಮಾಡ್ತಿದ್ರಿ, ಮತ್ತು ಈ ಸಂಘದಾಗ ಹೋದ್ರಿ, ನಿಮ್ಮದು ನಿಲುವೇನು ಅಂತ. ನನಗೆ ಯಾವಾಗಲೂ ನಂಜುಂಡಿಯವರ ನಮ್ಮ ಗುರುಗಳು, ನಾವು ಸಂಘಟನೆಯೂ ಅಲ್ಲೇ. ಇದು ಒಂದು ಪಾರ್ಟ್ ನಾನು ಕೆಲಸ ಮಾಡೋಕ್ಕೆ. ನಾನು ಮೂಲತಃ ಅಂದರೆ KP ನಂಜುಂಡಿಯವರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ. ಅಂದರೆ ಈಗ ನೀವೇನು ನನ್ನ ಕುಡೀರಿ ನೀವೆಲ್ಲ, ಈಗ ನೀವು ಹೇಳಿದೆ, ನಾನು ಹಿಂದಕ್ಕೂ ಹೇಳ್ತಿದ್ದೆ, ನಾ ತಿಳಿದ ಸಮಾಜ ವಿಶ್ವಕರ್ಮ ಸಮಾಜ ಅಂದರೆ ಬಡಿಗಾರ, ಕಮ್ಮಾರ, ಪತ್ತಾರ ಇಷ್ಟ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಮದನ್ ಬಾಯಿ ಅಂತದಾರೆ, ಶಿವಾಜಿ ಹೌಸ್ ಬಾಯ್ ಅಂತಾರೆ, ಚೋಟೆ ಅಂತದಾರೆ, ಮತ್ತು ಬೇರೆ ಬೇರೆ ಅಣ್ಣ ಹೆಸರು ನಮ್ಗೆ ಗೊತ್ತಿದ್ದಿಲ್ಲ. ಅವ್ರು ಬಂದು ನಾವು ನೋಡ್ತಿದ್ವಿ, ಯಾರು ಹೋಮರ್ ಅಂತಿದ್ರು ನಾವು ಎಲ್ಲ. ಅಂದರೆ ಜಾತಿ ಒಂದೇ ಇದ್ರು, ಅವ್ರವ್ರ ಊರಿಂದ ಹೆಸರಿಂದ ಬಂದವ್ರ ಊರ ಹೆಸರು ಸಿಕ್ಕಾವ, ಅವ್ರ ಉದ್ಯೋಗ ಮ್ಯಾಗ ಹೆಸರು ಅದಾವೆ. ಅವರೆಲ್ಲರೂ ಮೂಲತಃ ವಿಶ್ವ ಬ್ರಾಹ್ಮಣರ ವಿಶ್ವಕರ್ಮರ ಅವ್ರ. ಅದಕ್ಕೆ ಈಗ ನಮಗೆಲ್ಲರೂ ಒಂದೇ ವೇದಿಕೆಗೆ ತಂದವ್ರು ಅಂದ್ರೆ ಈಗೇನೋ ಭಿನ್ನಾಭಿಪ್ರಾಯ ಬರ್ಬೋದು, ಒಬ್ಬರು ತಾತ್ವಿಕವಾಗಿ ಭಿನ್ನಾಭಿಪ್ರಾಯ, ಆದರೆ ಒಂದೇ ವೇದಿಕೆ ಮೇಲೆ ನಮಗೆಲ್ಲ ತಂದು ಕೊಟ್ಟವ್ರು ಅಂದ್ರೆ KP ನಂಜುಂಡಿ ಅವರು. ನೀವು ಅಷ್ಟು ಅಭಿಮಾನಿಂದ ನಾವು ಹೇಳಬೇಕಾಗ್ತದೆ. ಇಲ್ಲಾಂದ್ರೆ ನಾವು ಹರಿದು ವಂಚವಾದ ಸಮಾಜ, ಹರಿದುವಂಥದ್ದು ಇರುತ್ತೆ. ಈಗೆಲ್ಲ ಒಂದು ಕಡೆ ಕೂಡಿ ಏನೇ ಇದ್ರೂ ನಾವೆಲ್ಲರೂ ಕೂಡಿ ಇದು ಒಂದು ವೇದಿಕೆ ಅಂತ ತಿಳ್ಕೊಂಡು ನಾವು ಪ್ರವೇಶ ಮಾಡಿದ್ವಿ. ಅದಕ್ಕೆ ಅದರಿಂದ ಉತ್ತರ ಕರ್ನಾಟಕದಾಗ ನಮಗೂ ಅವರಿಗೆ ವಿಭಾಗವಾರ ಅವ್ರು ಏನು ಮಾಡ್ತಾರೆ, ಈಗ ಹಂಚಿಕೆ ಮಾಡ್ತಾರೆ, ನಿನಗೂ 3 ಜಿಲ್ಲಾ, ನಿನಗೆ 4 ಜಿಲ್ಲಾ, ಹಿಂಗೆ ಅವಾಗ ಸಂಘಟನೆ ಮಾಡೋಕ್ಕೆ ಅನುಕೂಲ ಆಗ್ತದೆ. ರಾಜ್ಯದೊಳಗೆ ಸಂಘಟನೆ ಮಾಡಿದರೆ ನಮ್ಮ ಸಮಾಜ ಇನ್ನೂ ಅನುಕೂಲ ಆಗ್ತದೆ. ನಿಟ್ಟಿನೆಲ್ಲ ಹೋಗಿದ್ದೇನೆ. ನಿಮ್ಮದೇನು ಬೆಂಬಲ ಅದ, ಇದು ಮರೆಯಲಾದಂಥ ಬೆಂಬಲ. ಈಗ ನಾವೆಲ್ಲರೂ ಈಗ ಸುಮಾರು 12-13 ವರ್ಷ ಆದ. ನಮ್ಮ NB ಬಡಿಗೆ ಸರ್ನಿಗೆ ಅವ್ರಿಗೆ ಆರಾಮಿದ್ರೆ ಎಷ್ಟು ದಿನ ಬಿಡಿಗೆ ಕಟ್ತಿದ್ವಿ ಅಂತ ಗೊತ್ತಿಲ್ಲ. ಅವ್ರು ಇಟ್ಟಾರ ನಾವು ಇಷ್ಟಕ್ಕೆ ಬಿಡಿಗೆ ಕಟ್ಟಿರ್ತಿದ್ವಿ. ಅಷ್ಟು ಅವ್ರಿಗೆ ಸಮಾಜ ಮೇಲೆ ಕಾಳಜಿ. ಈಗಾದರೂ ನೋಡಿರಿ, ನೀವು ಲೆಕ್ಕ ಕೊಟ್ಟಿರು, ಅಡಿಟ್ ಮಾಡಿದ್ರು, ಪ್ರತಿಯೊಂದು ದಿವಸನೂ ನನಗೆ ಇವು ಗಿರೀಶ್ ಕೇಳ್ತಾರೆ, ಗಿರೀಶ್ ಬಲ್ಬಮ್ ಕೇಳ್ತಾರೆ. ಹಿಂಗೆ ಸಮಾಜ ಬಗ್ಗೆ ಬಹಳ ಕಾಳಜಿ ಇಂಥ ನೀವೆಲ್ಲರೂ ಅದ್ದೀರಿ ಅನ್ನೋದಕ್ಕೆ ನನಗೆ ಈ ಸ್ಥಾನ ಸಿಕ್ಕಿದೆ. ನನಗೊಬ್ಬನ ಪಡೆಯೋಕ್ಕೂ ಆಗೋಂಗಿಲ್ಲ. ನನ್ನ ಕಾರ್ಪೊರೇಷನ್ ಚುನಾವಣೆದಾಗ ನೀವೆಲ್ಲರೂ ಅದು ಎಷ್ಟು ಕಷ್ಟಪಟ್ಟಿರೋದು ನನಗೆ ಗೊತ್ತೆ. ನೀವು ಎಲ್ಲರೂ ಒಬ್ಬೊಬ್ಬರು ನೀವೆಲ್ಲ ನನ್ನ ಕ್ಷೇತ್ರದಾಗ ಕದ್ದು ಮುಚ್ಚು ಅಂಥ ಒಂದು ಕ್ರಿಟಿಕಲ್ ಏರಿಯಾದೊಳಗೆ ನೀವೆಲ್ಲರೂ ಭಾಳ ಶ್ರಮ ಬಿಟ್ಟರು. ನಮ್ಮ ವಿಶ್ವನಾಥ ಒಂದು ಇಷ್ಟ ಮಾಡ್ಕೊಂಡೆ, ಅವ್ರ ಮನೆ ಇಲ್ಲೈತೆ ಅಣ್ಣಾರ, ಇವ್ರ ಮನೆ ಇಲ್ಲೈತೆ, ಅಲ್ಲೈತೆ, ಇಲ್ಲೈತೆ, ಗಿರೀಶ್ ಅವ್ರು ಹಿಂಗೆ ಎಲ್ಲ ಅಡ್ಡಾಡಿ ಹನಿ ಕೂಡಿಸ ಮಾಡಿ ನನಗೆ ಒಂದು 500 ಓಟಿಯಿಂದ ಆರಿಸ್ತೇನೆ ರೀ. ಇದು ಮರಿ ಅಂತ ಅದಲ್ಲ, ರೆಕಾರ್ಡನ್ನ